ಪಾಳಿತು. ಈಗ ಒರಿಜಿನಲ್ ಆಗಿ ಚೆನ್ನಾಗಿ ಕ್ಲೀನಾಗಿ ಅದ. ಅದರಿಂದ ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಚೆನ್ನಾಗಾಯ್ತು. ಆಗೆಲ್ಲ ತರಗೊಬ್ಬರಿಗೆಲ್ಲ ಗುಡಿಸ್ಬಿಟ್ಟು ನೆಲ ಕ್ಲೀನಾಗಿಂದರು ಮಾಡ್ಕೊಂಡು ಉಣ್ಕೊ ಹೋಯ್ತಿದ್ನೋ. ಈಗ ಆದಷ್ಟಕ್ಕೆ ಎಲ್ಲರಿಗೂ ಅನುಕೂಲ ಚೆನ್ನಾಗದ. ಸಿದ್ದಪ್ಪಾಜಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೀವಿ ಅಷ್ಟೇ. ಆಣೆ ಪ್ರಮಾಣ ಮಾಡಿ ನಮಗೆ ಗೊತ್ತಿಲ್ಲ, ಬರ್ತೀವಿ ಹೋಯ್ತೀವಿ ಅಷ್ಟೇ. ಇದು ಫೇಮಸ್ ಹೋಟ್ಲಿ. ಆಗ ಸ್ವಾಮಿಗಳು ಬಂದ್ರೆ ಗದ್ದೆಗೆ ಬತ್ತೆ ಹಚ್ಬಿಟ್ರೆ ಅವ್ನು ಹೇಳ್ತಿದ್ವ. ಸತ್ಯವಾಗಿ ನಡ್ಕೋಬೇಕು, ಅನ್ಯಾಯ ಆಡ್ಬಾರ್ದು, ಇಲ್ಲಿ ನಿಜ ಆಡ್ಬೇಕು. ಮಡಿ ಮೈಲ್ಗಾಲಿ ಇದು ಮಾಡಬಾರ್ದು. ನಾವು ರಜಾ ಆದ್ರೆ ಬರಬಾರ್ದು, ಹತ್ಕೊಡಲ್ಲ, ಕೆಟ್ಟದಾಯ್ತಾ ಮಾಡಬಾರ್ದು ಆ ಥರ. ಈಗ ದೇವ್ರ ಕಾರ್ಯಕ್ಕೆ ಬರೋದಕ್ಕೆ ನಾವು ಒಳ್ಳೇದಕ್ಕೆ ತಾನೆ, ಆ ಥರ ಸತ್ಯವಾಗಿ ಮಾಡ್ಕೊ ಹೋಗ್ಬೇಕು. ಹೇಳ್ಬಾರ್ದು ಎಲ್ಲಿಗೆ ಅಂದ್ರೆ ನಾವು ಸಿದ್ದಪ್ಪಾಜಿ ಕಪ್ಪಡಿಗೆ ಹೋಗಿದ್ನು ಅನ್ಬೇಕು. ನಾವು ಇಲ್ಲಿಗೆ ಬಂದ್ಬಿಟ್ಟು ಎಲ್ಲಿಗೆ ಹೋಗಿದ್ನು ಅಂತ ಹೇಳ್ಬಾರ್ದು, ನಮ್ಗೆ ಒಳ್ಳೇದಾಗಲ್ಲ. ಒಟ್ಲಿ ನಾವು ಬರ್ತೀವಿ ಹೋಯ್ತೀವಿ ವರ್ಷಕ್ಕೊಂದಪ್ಪ. ಹಾಗೆಲ್ಲ ಹಿಂಗಿರ್ಲಿಲ್ಲ, ಇಂಪ್ರೂವ್ ಇರಲಿಲ್ಲ. ಈಗ ಇಂಪ್ರೂವ್ ಆಗದ ನಮಗೂ ಸಂತೋಷ ಆಯಿತು ದೇವಸ್ಥಾನ ನೋಡಿದ್ರೆ.